Hello everyone, welcome our education channel. We learn together. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ 3 ನಾವು ನೋಡ್ತಾ ಹೋಗುವಂಥದ್ದು. ಒಟ್ಟು 30 ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಇರುವಂಥದ್ದು ಅಥವಾ ಈ ಒಂದು ಸೀರೀಸ್ನಲ್ಲಿ ಇರುವಂಥದ್ದು. ಒಟ್ಟು 30 ಪ್ರಶ್ನೆಗಳನ್ನು ಹೊಂದಿದೆ. ಇದು 6ರಿಂದ 10ನೇ ತರಗತಿಯವರೆಗಿನ ಎಲ್ಲ ಒಂದು ಲೆಸನ್ಗಳನ್ನು ಸೇರಿಸಿ ಈ ವಿಡಿಯೋವನ್ನು ಮಾಡಿರುವಂಥದ್ದು. 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ವಿಷಯದ ಕ್ವಶನ್ಗಳು ಇದರಲ್ಲಿ ಇರುವಂಥದ್ದು. ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನು ಹಾಕಿ ನಾವು ಒಂದು ಮಾಡೆಲ್ ಪೇಪರ್ ರೀತಿಯಲ್ಲಿ ಮಾಡಿರ್ತೇವೆ. ಅದರ ಜೊತೆಯಲ್ಲಿ MCQ ಮಾದರಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ರೂಪದಲ್ಲಿ ಇರೋದ್ರಿಂದ ಕ್ವಶನ್ಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅಥವಾ ಅನಾಲಿಸಿಸ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. 1 ಲೈನರ್ ಆನ್ಸರ್ಗಳನ್ನು ನಾವು ಆಲ್ರೆಡಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ ಅಥವಾ ಲೆಸನ್ ವೈಸ್ ಇಂಪಾರ್ಟೆಂಟ್ ಇರುವಂತಹ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಎಲ್ಲವೂ ಸಹ ಸಿಲೆಬಸ್ ವೈಸ್ ಇರುವಂತಹ ವಿಡಿಯೋಸ್ಗಳಾಗಿರ್ತವೆ. ಇನ್ನು ಎಕ್ಸಾಮ್ ಹತ್ತಿರ ಬರ್ತಾ ಇರುವಂತೆ ಈ ರಿವಿಷನ್ ವಿಡಿಯೋಸ್ಗಳನ್ನು ಹೆಚ್ಚೆಚ್ಚು ಅಪ್ಲೋಡ್ ಮಾಡ್ತೇವೆ. ಅಲ್ಲಿ ಅವರಿಗೆ ಪ್ರಾಕ್ಟೀಸ್ಗಳಿಗಾಗಿ ಈಗ ಆಲ್ರೆಡಿ ಎಲ್ಲ ಆಸ್ಪಿರೆಂಟ್ಸ್ಗಳು ಸಹ ಸರಿಸುಮಾರು 3-4-5 ತಿಂಗಳಿಂದ ಸ್ಟಡಿಯನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಅವರ ಸ್ಟಡಿಯ ಪ್ರೋಗ್ರೆಸ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಮಾಡೆಲ್ ಪೇಪರ್ಗಳು MCQ ಮಾದರಿಯ ಕ್ವಶನ್ಗಳು ಈಸಿಯಾಗಿ ಹೆಲ್ಪ್ ಆಗುತ್ತೆ. ಕ್ವಶನ್ಗಳನ್ನು ನೋಡಿ ವಿಡಿಯೋವನ್ನು ಪೌಸ್ ಮಾಡಿಕೊಂಡು ನೀವು ಆನ್ಸರನ್ನು ಗೆಸ್ ಮಾಡ್ಬೋದು. ನೆಕ್ಸ್ಟ್ ಆನ್ಸರ್ನ ಹೇಳಿದ ಮೇಲೆ ನಿಮ್ಮ ಆನ್ಸರ್ನ ಟ್ಯಾಲಿ ಮಾಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಅಥವಾ ಯಾರು ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಜೊತೆಗೆ ವಿಡಿಯೋವನ್ನು ಹೆಚ್ಚು ಲೈಕ್ ಮಾಡಿ ಹಾಗೆ ಹೆಚ್ಚೆಚ್ಚು ವಿಡಿಯೋವನ್ನು ಶೇರ್ ಮಾಡಿ. ಯಾರ್ಯಾರು TET ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರೆಲ್ಲರಿಗೂ ಸಹ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಹೋದರೆ, ಯಹೂದಿಗಳ ಮೂಲ ಪುರುಷ ಯಾರು? ಜ್ಯೂಸ್, ಜುಡಾಯಿಸಮ್, ಯಾವೆ, ಅಬ್ರಹಂ. ಯಹೂದಿಗಳ ಮೂಲ ಪುರುಷ ಯಾರು? ಈ ಯಹೂದಿಗಳಿಂದಲೇ ನಂತರ ಅದು ಪಂಗಡಗಳಾಗಿ ಒಡೆದು ಕ್ರಿಶ್ಚಿಯಾನಿಟಿ ಅಥವಾ ಕ್ರೈಸ್ತ ಮತ ಮತ್ತು ಮುಸ್ಲಿಂ ಮತ ಇವು ಪ್ರಾರಂಭ ಆಗುತ್ತೆ. ಈ ಕ್ರೈಸ್ತ ಮತ್ತು ಮುಸ್ಲಿಂ ಮತದ ಮೂಲವನ್ನು ನಾವು ಯಹೂದಿಗಳಲ್ಲಿ ನೋಡ್ತೇವೆ. ಈ ಯಹೂದಿಗಳಿಗೆ ಮೂಲ ಪುರುಷ ಯಾರು ಅನ್ನುವಂಥದ್ದನ್ನು ಕೇಳಿರುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಮೊದಲನೇ ಪ್ರಶ್ನೆಗೆ ಆಪ್ಷನ್ 4. ಯಹೂದಿಗಳ ಮೂಲ ಪುರುಷ ಅಬ್ರಹಾಂನನ್ನು ಯಹೂದಿಗಳ ಮೂಲ ಪುರುಷ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಪರ್ಷಿಯಾ ಎನ್ನುವುದು ಈ ದೇಶದ ಪುರಾತನ ಹೆಸರು. ಆಲ್ರೆಡಿ ನಾನು ಪ್ರೀವಿಯಸ್ 2-3 ವಿಡಿಯೋಗಳನ್ನು ಮಾಡಿದಾಗಲೂ ಸಹ ಇದನ್ನು ಹೇಳಿದ್ದೆ. ಯಾವುದೇ ಒಂದು ದೇಶದ ಪುರಾತನ ಹೆಸರು ಯಾವುದು ಅಥವಾ ಒಂದು ಪುರಾತನ ಹೆಸರನ್ನು ನೀಡಿ ಈ ಒಂದು ಪ್ರದೇಶದ ಇಂದಿನ ಹೆಸರು ಏನು, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳುವಂತಹ ಚಾನ್ಸಸ್ ತುಂಬ ಇರುತ್ತೆ ಅಂತ. ಅದೇ ರೀತಿಯಾದಂತಹ ಪ್ರಶ್ನೆ ಇದು. ಪರ್ಷಿಯಾ ದೇಶದ ಪುರಾತನ ಹೆಸರು. ಪರ್ಷಿಯಾ ಹೇಳುವಂಥದ್ದು ಈಗ ಇರುವಂತಹ ಯಾವ ದೇಶದ ಒಂದು ಪುರಾತನ ಹೆಸರಾಗಿದೆ? ಇರಾಕ್, ಇರಾನ್, ಕುವೈತ್ ಹಾಗೆ ಸೌದಿ ಅರೇಬಿಯಾ. ಪರ್ಷಿಯಾ ಹೇಳುವಂಥದ್ದು ಇಂದಿನ ಇರಾನಿನ ಪುರಾತನ ಹೆಸರಾಗಿತ್ತು. ಇಂದಿನ ಇರಾನನ್ನು ಪುರಾತನವಾಗಿ ಪರ್ಷಿಯಾ ದೇಶ ಅಥವಾ ಪರ್ಷಿಯಾ ಎಂದು ಕರೀತಿದ್ರು. ಇದೇ ರೀತಿಯಾಗಿ ನಾವು ಪಾಟ್ನಾವನ್ನು, ಇಂದಿನ ಬಿಹಾರದ ಪಾಟ್ನಾವನ್ನು ಕರಿತಾ ಇದ್ರು. ಪಾಟಲಿಪುತ್ರವನ್ನು ಪಾಟ್ನಾ ಅಂತ ಕರಿತಾ ಇದ್ರು. ಹಾಗೆ ಅದರ ಜೊತೆಯಲ್ಲಿ ಅರಿಕುಠಾರ ಹೇಳುವಂಥದ್ದು ಚಾಮರಾಜನಗರ ಜಿಲ್ಲೆಯ ಪ್ರಾಚೀನ ಹೆಸರಾಗಿತ್ತು. ದ್ವಾರ ಸಮುದ್ರ ಹೇಳುವಂಥದ್ದು, ಹಳೆಬೀಡು, ದ್ವಾರ ಸಮುದ್ರ ಇವುಗಳ ಹೆಸರು. ಇವೆಲ್ಲವೂ ಸಹ ಬದಲಾದ ಹೆಸರುಗಳನ್ನು ತಿಳಿಸುವಂಥದ್ದು. ಇಲ್ಲಿ ಪರ್ಷಿಯಾ ಎನ್ನುವಂಥದ್ದು ಇರಾನ್ ದೇಶದ ಒಂದು ಪ್ರಾಚೀನ ಹೆಸರಾಗಿತ್ತು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಏಸುವನ್ನು ಮಸೀಹ ಎಂದು ಕರೆದವನು? ಜಾನ್ ಬ್ಯಾಪ್ಟಿಸ್ಟ್, ಪೀಟರ್, ಸಂತ್ ಥಾಮಸ್ ಹಾಗೆ ಪ್ಯಾಂಟಿಯಸ್ ಪಿಲಾತ್. ಯಾರು ಏಸು ಕ್ರಿಸ್ತನನ್ನ ಮಸೀಹ ಅಂತ ಕರೀತಾರೆ? ಈ ಮಸೀಹ ಅಂದ್ರೆ ಅರ್ಥ ಏನು? ಮಹಾರಕ್ಷಕ.
ಮಹಾರಕ್ಷಕ ಅಂತ ಅರ್ಥವನ್ನು ಕೊಡುತ್ತೆ ಮಸೀಹ ಹೇಳುವಂಥದ್ದು. ಈ ಏಸುವನ್ನ ಮಸೀಹ ಅಂತ ಕರೆದಂಥವನು ಜಾನ್ ಬ್ಯಾಪ್ಟಿಸ್ಟ್. ಏಸುವು ಜಾನ್ ಬ್ಯಾಪ್ಟಿಸ್ಟ್ನಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾಗ್ತಾರೆ. ದೀಕ್ಷಾ ಸ್ನಾನ ಅಂದರೆ ಸನ್ಯಾಸಿಯಾಗಿ ದೀಕ್ಷೆಯನ್ನು ಪಡೆಯುವಂಥದ್ದು. ಏಸು ಕ್ರಿಸ್ತನಾಗಿ ದೀಕ್ಷೆಯನ್ನು ಪಡಿತಾನೆ. ಈ ದೀಕ್ಷೆಯನ್ನು ಪಡೆದಂತಹ ಏಸುವನ್ನು ಜಾನ್ ಬ್ಯಾಪ್ಟಿಸ್ಟ್ ಮಸೀಹ ಅಥವಾ ಮಹಾರಕ್ಷಕ ಅಂತ ಕರೀತಾರೆ. ಈ ಮಸೀಹನಾದಂಥ ಏಸುವು ಜನರಿಗೆ ಉತ್ತಮವಾದ ಅಂಶಗಳನ್ನು ಬೋಧಿಸುವಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ. ಈ ಒಂದು ವಿಷಯ ಅಲ್ಲಿನ ಸಂಪ್ರದಾಯಸ್ಥ ವರ್ಗ ಯಹೂದಿಗಳ ಒಂದು ಸಂಪ್ರದಾಯ ವರ್ಗ ಅದನ್ನ ವಿರೋಧಿಸುತ್ತೆ. ಅಲ್ಲಿನ ರೋಮನ್ನ ರಾಜ್ಯಪಾಲರಾದಂತಹ ಪ್ಯಾಂಟಿಯಸ್ ಪಿಲಾತ್ ಅಂತ ಆತನಿಗೆ ದೇಶದ್ರೋಹದ ಅಥವಾ ರಾಜ್ಯದ್ರೋಹದ ಆರೋಪದ ಮೇಲೆ ದೂರನ್ನ ನೀಡ್ತಾರೆ. ಈ ದೂರಿನ ಅನ್ವಯ ಏಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಲಾಗುತ್ತೆ. ಶಿಲುಬೆಗೆ ಏರಿಸಿದಂತಹ ಬೆಟ್ಟ ಗೋಲ್ಗೊಥಾ ಹೇಳುವಂತಹ ಒಂದು ಬೆಟ್ಟದ ಮೇಲೆ ಏಸುವನ್ನ ಶಿಲುಬೆಗೆ ಏರಿಸಲಾಗುತ್ತೆ. ಈ ಶಿಲುಬೆಗೆ ಏರಿಸಿದಂತಹ ದಿನವನ್ನ ಗುಡ್ ಫ್ರೈಡೆ ಅಂತ ಕರೆಯುವಂಥದ್ದು. ಗುಡ್ ಫ್ರೈಡೆ ಕ್ರಿಶ್ಚಿಯನ್ನರ ಒಂದು ಗುಡ್ ಫ್ರೈಡೆ ಹೇಳುವಂತಹ ಒಂದು ಹಬ್ಬವನ್ನ ಮಾಡ್ತಾರೆ. ಇದು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ 4ನೇ ಪ್ರಶ್ನೆ. ರಜಪೂತರ ಡಂಗ ಅರಸ ಈ ವಂಶದ ಪ್ರಸಿದ್ಧ ದೊರೆ. ರಜಪೂತರ ಒಬ್ಬ ಪ್ರಸಿದ್ಧ ಅರಸ ಡಂಗ. ಆತ ಯಾವ ವಂಶದವನು? ಚಂದೇಲರು, ಚೌಹಾಣರು, ಪ್ರತಿಹಾರರು, ಸೋಲಂಕಿಗಳು. ಇಲ್ಲಿ ಸರಿಯಾದಂತಹ ಉತ್ತರ ಈತ ಚಂದೇಲರ ಒಬ್ಬ ಪ್ರಸಿದ್ಧ ಅರಸ ಡಂಗ ಹೇಳುವಂಥವನು. ಹಿಂದೂ ಶಾಹಿ ಸಾಮ್ರಾಜ್ಯನಾದಂತಹ ಜಯಸೇನ ಅಥವಾ ಜಯಸಿಂಹನಿಗೆ ಈತ ಸೈನ್ಯದ ನೆರವನ್ನ ನೀಡ್ತಾನೆ. ಹಿಂದೂ ಶಾಹಿ ರಾಜ ಆಗಿರ್ತಾನೆ ಆತ. ಹಾಗೆ ರಜಪೂತರ ಒಬ್ಬ ಪ್ರಸಿದ್ಧ ಅರಸ ಅಂತ ಡಂಗನನ್ನ ಕರೆಯುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ. ಕಿರಾತಾರ್ಜುನೀಯ ಕೃತಿಯನ್ನ ಬರೆದವರು. ಕಿರಾತಾರ್ಜುನೀಯ ಹೇಳುವಂಥ ಕೃತಿಯನ್ನ ಯಾರು ಬರೀತಾರೆ? ಜಯದೇವ, ಭಾರವಿ, ಹೇಮಚಂದ್ರ, ಭೋಜಕವಿ. ಯಾರು ಕಿರಾತಾರ್ಜುನೀಯ ಹೇಳುವಂಥ ಕೃತಿಯನ್ನು ಬರೆದಿರುವಂಥದ್ದು? ಇದು ರಜಪೂತರ ಕಾಲದ ಸಾಹಿತ್ಯದ ಒಂದು ಮೇಲೆ ಕೇಳಿದಂತಹ ಒಂದು ಪ್ರಶ್ನೆಯಾಗಿದೆ. ರಜಪೂತರ ಸಾಹಿತ್ಯ ಇರಬಹುದು ಅಥವಾ ವಾಸ್ತುಶಿಲ್ಪ ಇರಬಹುದು. ಎರಡರ ಕುರಿತಾಗೂ ಪ್ರಶ್ನೆಗಳನ್ನ ಕೇಳ್ತಾರೆ. ಇದರ ಜೊತೆಯಲ್ಲಿ ರಾಜರ ಕುರಿತಾಗಿ ಡಂಗ ಹೇಳುವಂಥವನು ಯಾವ ಅರಸದ ಪ್ರಸಿದ್ಧ ಅರಸ? ಸೋಲಂಕಿಯರ ರಾಜಧಾನಿ ಯಾವುದಾಗಿತ್ತು? ಚೌಹಾಣರ ಪ್ರಸಿದ್ಧ ದೊರೆ ಯಾರು? ತರೈನ್ ಕದನಗಳು ಯಾರ್ಯಾರ ನಡುವೆ ನಡೆದವು? ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲಿ ಕಿರಾತಾರ್ಜುನೀಯ ಹೇಳುವಂತ ಕೃತಿಯನ್ನ ಬರೆದಂತಹ ಕವಿ ಭಾರವಿ ಹೇಳುವಂತಹ ಕವಿಯ ಒಂದು ಕೃತಿಯಾಗಿದೆ ಕಿರಾತಾರ್ಜುನೀಯ. ಇನ್ನು ರಜಪೂತರ ವಾಸ್ತುಶಿಲ್ಪವನ್ನ ನಾವು ನೋಡ್ತಾ ಹೋದ್ರೆ ಕೋಟೆಗಳನ್ನು ಕಟ್ಟಿರುವಂಥದ್ದು, ಜೈಪುರ ಕೋಟೆ, ಉದಯಪುರ ಕೋಟೆಗಳನ್ನು ಕಟ್ಟಿರುವಂಥದ್ದು. ದೇವಾಲಯಗಳಲ್ಲಿ ಖಂಡರಾಯ ದೇವಾಲಯ, ಖಜುರಾಹೋದ ಖಂಡರಾಯ ದೇವಾಲಯ, ಇವೆಲ್ಲವೂ ಸಹ ಈ ಒಂದು ರಜಪೂತರ ವಾಸ್ತುಶಿಲ್ಪದ ಕೊಡುಗೆಗಳಾಗಿವೆ. ಅದರ ಜೊತೆಯಲ್ಲಿ ಅವರ ಸಾಹಿತ್ಯಿಕ ಕೊಡುಗೆಗಳು ಸಹ ಅಷ್ಟೇ ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟ್ 6ನೇ ಪ್ರಶ್ನೆ. ಭಾರತದ ಈ ರಾಜನು ಕ್ಯಾಸ್ಪಿಯನ್ ಸಮುದ್ರದವರೆಗೆ ತನ್ನ ರಾಜ್ಯವನ್ನು ವಿಸ್ತರಿಸಿ ಈಗಿನ ಇರಾನ್ನಲ್ಲಿ ತನ್ನ ವಿಜಯಧ್ವಜವನ್ನು ನೆಟ್ಟಿದ್ದನು. ಈಗಿನ ಇರಾನ್ ಅಂದರೆ ಪ್ರಾಚೀನ ಪರ್ಷಿಯಾ ಹೇಳುವಂಥದ್ದನ್ನು ನೆನಪಿಟ್ಟುಕೊಳ್ಬೇಕು. ಈಗಿನ ಇರಾನ್ ಅಂದರೆ ಪ್ರಾಚೀನ ಪರ್ಷಿಯಾದವರೆಗೆ ತನ್ನ ವಿಜಯಧ್ವಜವನ್ನು ನೆಟ್ಟಿದ್ದನು. ಭಾರತದ ಯಾವ ರಾಜ? ಲಲಿತಾದಿತ್ಯ ಮುಕ್ತಾಪೀಡ, ಚಂದ್ರಾಪೀಡ, ತಾರಾಪೀಡ, ಹಾಗೆ ವಜ್ರಾಪೀಡ. ಯಾರು ಈ ಒಂದು ಇರಾನ್ನವರೆಗೆ ಹೋಗಿ ತನ್ನ ವಿಜಯಧ್ವಜವನ್ನು ನೆಟ್ಟಿದ್ದರು? ಇವರು ಕಾರ್ಕೋಟ ಮನೆತನದ ಒಂದು ಅರಸರು, ಪ್ರಮುಖ ಅರಸರಿವರು. ಯಾವ ಅರಸ ಕ್ಯಾಸ್ಪಿಯನ್ ಸಮುದ್ರದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 1 ಲಲಿತಾದಿತ್ಯ ಮುಕ್ತಾಪೀಡ. ಕಾರ್ಕೋಟರ ಪ್ರಸಿದ್ಧ ಅರಸ ಅಂತಾನೂ ಈತನನ್ನ ಕರೆಯುವಂಥದ್ದು ಲಲಿತಾದಿತ್ಯ ಮುಕ್ತಾಪೀಡ. ನೆಕ್ಸ್ಟ್ 7ನೇ ಪ್ರಶ್ನೆ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು. ಇದನ್ನ ರಾಜಕೀಯ ಜಾತಕ ಅಂತ ಯಾರು ಕರೆದಿದ್ದಾರೆ? ಜವಾಹರ್ಲಾಲ್ ನೆಹರು, ಟಿ ಕೃಷ್ಣಮಾಚಾರಿ, ರಾಜಗೋಪಾಲಾಚಾರಿ, KM ಮುನ್ಷಿ. ಸರಿಯಾದಂತಹ ಉತ್ತರ ಇಲ್ಲಿ 7ನೇ ಪ್ರಶ್ನೆಗೆ KM ಮುನ್ಷಿ ಇವರು ಭಾರತ ಸಂವಿಧಾನವನ್ನ ಅಥವಾ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ರಾಜಕೀಯ ಜಾತಕ ಅಂತ ಕರೆದಿದ್ದಾರೆ. ಇನ್ನು ಅನೇಕ ಒಂದು ರಾಜ್ಯಶಾಸ್ತ್ರಜ್ಞರು ಅಥವಾ ಈ
ಅನೇಕರು ಇದನ್ನ ಏನಂತ ಕರೀತಾರೆ, ಸಂವಿಧಾನದ ಒಡವೆ ಅಂತಲೂ ಸಹ ಇದನ್ನ ಕರೆದಿದ್ದಾರೆ. ಆದರೆ ಕೆ.ಎಂ. ಮುನ್ಷಿ ಇವರು ರಾಜಕೀಯ ಜಾತಕ ಅಂತ ಕರೆದಿದ್ದಾರೆ. ಈ ಭಾರತ ಸಂವಿಧಾನವನ್ನು 1950ರಲ್ಲಿ ಅಂಗೀಕಾರವನ್ನು ಜಾರಿಗೆ ತರಲಾಗುತ್ತೆ. 1950 ಜನವರಿ 26ರಲ್ಲಿ ಜಾರಿಗೆ ತರಲಾಗುತ್ತೆ. 1949 ನವೆಂಬರ್ 26ರಲ್ಲಿ ಇದನ್ನ ಅಂಗೀಕಾರ ಮಾಡಲಾಗುತ್ತೆ. ನವೆಂಬರ್ 26ರನ್ನ ಸಂವಿಧಾನ ದಿನ ಅಂತ ನಾವು ಆಚರಣೆಯನ್ನ ಮಾಡ್ತೇವೆ. ಈ ಒಂದು ಪೂರ್ಣ ಸ್ವರಾಜ್ಯ ದಿನದ ಒಂದು ನೆನಪಿಗಾಗಿ ಜನವರಿ 26ರಂದು, ನೆಕ್ಸ್ಟ್ ಬರುವಂತಹ 1950 ಜನವರಿ 26ರಂದು ಇದನ್ನ ಜಾರಿಗೆ ತರ್ತಾರೆ. ಈ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಸುಮಾರು 2 ವರ್ಷ 11 ತಿಂಗಳು 18 ದಿನ 2 ವರ್ಷ 11 ತಿಂಗಳು 18 ದಿನಗಳ ಒಂದು ಸುದೀರ್ಘ ಅವಧಿಯನ್ನ ತೆಗೆದುಕೊಳ್ಳಲಾಗುತ್ತೆ. ಈ ಸಂವಿಧಾನ ಶಿಲ್ಪಿ ಅಂತ ಕರೆಯುವಂಥದ್ದು, ಸಂವಿಧಾನ ಶಿಲ್ಪಿ ಅಂತ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನ ಕರೆಯುವಂಥದ್ದು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು. ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ಇವರು ವಹಿಸಿದ್ದಾರೆ. ಸಂವಿಧಾನ ಸಭೆಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ರು. ಒಟ್ಟು 2 ವರ್ಷದ 11 ತಿಂಗಳ 18 ದಿನಗಳ ಒಂದು ಸುದೀರ್ಘ ಅವಧಿಯನ್ನು ತೆಗೆದುಕೊಂಡು ಭಾರತದ ಸಂವಿಧಾನ ರಚನೆಯಾಗತ್ತೆ. ರಚನೆಯಾದಂತಹ ಸಂವಿಧಾನವನ್ನ 1949 ನವೆಂಬರ್ 26ರಂದು ಅಂಗೀಕಾರ ಮಾಡಿದ್ರೆ 1950 ಜನವರಿ 26ರಂದು ಅದನ್ನ ಜಾರಿಗೆ ತರಲಾಗತ್ತೆ. ಅದು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಿಕ್ ಆಗಿ ಇರುವಂತಹ ಒಂದು ಕೀ ಪಾಯಿಂಟ್ಸ್ಗಳು. ಇದರ ಜೊತೆಯಲ್ಲಿ ಭಾರತ ಸಂವಿಧಾನದ ಈ ಪೂರ್ವ ಪೀಠಿಕೆ ಭಾರತೀಯ ಪ್ರಜೆಗಳಾದ ನಾವು ಹೇಳುವಂತಹ ಒಂದು ವಾಕ್ಯದಿಂದ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಅನ್ವಯ 21A ನಲ್ಲಿ ಶಿಕ್ಷಣವನ್ನ ಒಂದು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ. ಭಾರತ ಸಂವಿಧಾನ ಶಿಕ್ಷಣವನ್ನ ಒಂದು ಮೂಲಭೂತ ಹಕ್ಕು ಅಂತ ತಿಳಿದಿದೆ. ಶಿಕ್ಷಣ ಒಂದು ಮೂಲಭೂತ ಹಕ್ಕು. ಅದನ್ನ ಯಾವ ವಿಧಿಯ ಅನ್ವಯ? 21A ನ ವಿಧಿಯ ಅನ್ವಯ ಮೂಲಭೂತ ಹಕ್ಕಾಗಿದೆ. ಇದು ಯಾವ ತಿದ್ದುಪಡಿಯ ಮೂಲಕ ಆಯಿತು? 44ನೇ ತಿದ್ದುಪಡಿ, 48ನೇ ತಿದ್ದುಪಡಿ, 68ನೇ ತಿದ್ದುಪಡಿ, 86ನೇ ತಿದ್ದುಪಡಿ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 4, ಸಂವಿಧಾನದ 86ನೇ ತಿದ್ದುಪಡಿ. 86ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗುತ್ತೆ. 2002ರಲ್ಲಿ ಹೆಚ್ಚಾಗಿ ಈ ಒಂದು ಸಂವಿಧಾನದ 86ನೇ ತಿದ್ದುಪಡಿ ಆಗುತ್ತೆ. ಈ ಮೂಲಕ ಶಿಕ್ಷಣವನ್ನ ಮೂಲಭೂತ ಹಕ್ಕು ಅಂತ ಅದನ್ನ ತಿಳಿಸ್ತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ದ್ವಿಸದನವನ್ನ ಹೊಂದಿದೆ? ಇಲ್ಲಿ ದ್ವಿಸದನ ಅಂದ್ರೆ ಏನು? ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡನ್ನೂ ಒಳಗೊಂಡಿರುವಂಥದ್ದನ್ನ ದ್ವಿಸದನ ಅಂತ ಕರೆಯುವಂಥದ್ದು. ಈ ಎರಡನ್ನೂ ಒಳಗೊಂಡಿರುವಂತಹ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ತಮಿಳುನಾಡು, ಉತ್ತರ ಪ್ರದೇಶ, ಅಸ್ಸಾಂ. ಸರಿಯಾದ ಉತ್ತರ ಇಲ್ಲಿ ಉತ್ತರ ಪ್ರದೇಶವು ದ್ವಿಸದನವನ್ನ ಹೊಂದಿದೆ. ಉತ್ತರ ಪ್ರದೇಶದಲ್ಲಿ ವಿಧಾನಸಭೆಯೂ ಇದೆ ಹಾಗೆ ಪರಿಷತ್ತು ಸಹ ಇರುವಂಥದ್ದು. ಪರಿಷತ್ತು ಹೇಳುವಂಥದ್ದು ಹಿರಿಯರ ಸದನ. ಇದೇ ರೀತಿಯಾಗಿ ನಾವು ಕರ್ನಾಟಕದಲ್ಲಿ ನೋಡ್ಬೋದು, ಕರ್ನಾಟಕದಲ್ಲೂ ಸಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಇರುವಂಥದ್ದು. ಇದು ಕರ್ನಾಟಕವೂ ಸಹ ದ್ವಿಸದನವನ್ನು ಹೊಂದಿರುವಂತಹ ಒಂದು ರಾಜ್ಯ ಆಗಿದೆ. ಇನ್ನುಳಿದಂತಹ ಪಶ್ಚಿಮ ಬಂಗಾಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಇವೆಲ್ಲವೂ ಏಕಸದನವನ್ನು ಹೊಂದಿದೆ. ಏಕಸದನ ಅಂದ್ರೆ ಅಲ್ಲಿ ವಿಧಾನಸಭೆ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ, ವಿಧಾನಸಭೆ ಮಾತ್ರ ಇರುವಂಥದ್ದು. ದ್ವಿಸದನದಲ್ಲಿ ವಿಧಾನಸಭೆಯೂ ಇರುತ್ತೆ ಹಾಗೆ ವಿಧಾನ ಪರಿಷತ್ತು ಸಹ ಇರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದ ದಿನ? ಸಂವಿಧಾನಾತ್ಮಕವಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಯಾವಾಗ ಅಸ್ತಿತ್ವಕ್ಕೆ ಬಂತು? ಜನವರಿ 25, ಜನವರಿ 26, ಜನವರಿ 27 ಹಾಗೆ ಜನವರಿ 28. ಸರಿಯಾದ ಉತ್ತರ ಇಲ್ಲಿ ಜನವರಿ 28ರಲ್ಲಿ ಸಂವಿಧಾನಾತ್ಮಕವಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬರುತ್ತೆ. ಸಂವಿಧಾನದ ಅಡಿಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಜನವರಿ 28,
1950ರಲ್ಲಿ ಅಸ್ತಿತ್ವಕ್ಕೆ ಇದನ್ನು ತರಲಾಗುತ್ತೆ. ಸಂವಿಧಾನ ಅಂಗೀಕಾರ ಆಗಿ 2 ದಿನದ ನಂತರ ಸಂವಿಧಾನದ ರಚನೆ ಆದ ಮೇಲೆ ಅದಕ್ಕೆ ಬೇಕಾದಂತಹ ಎಲ್ಲ ಅಂಗಸಂಸ್ಥೆಗಳ ರಚನೆ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಏಕ ನ್ಯಾಯಾಲಯ ವ್ಯವಸ್ಥೆ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಇರುವಂಥದ್ದು. ಸರ್ವೋಚ್ಚ ನ್ಯಾಯಾಲಯ ಹೇಳುವಂಥದ್ದು ದೇಶದ ಅತ್ಯುನ್ನತ ನ್ಯಾಯಾಲಯ ಆಗಿದೆ. ಈ ನ್ಯಾಯಾಲಯದ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳು ಬರುತ್ತೆ, ಅಥವಾ ಹೈಕೋರ್ಟ್ ಅಂತ ನಾವೇನು ಹೇಳ್ತೇವೆ ಅವು ಉಚ್ಚ ನ್ಯಾಯಾಲಯಗಳು ಬರುವಂಥದ್ದು. ಇವು ರಾಜ್ಯಕ್ಕೆ ಒಂದರಂತೆ ಇರಬೇಕು ಅನ್ನುವಂಥ ಒಂದು ನೀತಿ ಇದೆ. ಆದರೆ ಕೆಲವೊಂದು ಸಣ್ಣ ರಾಜ್ಯಗಳಲ್ಲಿ 2 ಅಥವಾ 3 ರಾಜ್ಯಗಳು ಸೇರಿ ಒಂದು ಉಚ್ಚ ನ್ಯಾಯಾಲಯವೂ ಸಹ ಇದೆ. ಇನ್ನು ಕರ್ನಾಟಕದಂತಹ ದೊಡ್ಡ ರಾಜ್ಯಗಳಲ್ಲಿ ಒಂದು ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿದ್ದರೆ ಅದರ ವಿಭಾಗೀಯ ಪೀಠಗಳನ್ನು ಧಾರವಾಡ ಮತ್ತು ಕಲಬುರಗಿಗಳಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಉಚ್ಚ ನ್ಯಾಯಾಲಯದ ಅಡಿಯಲ್ಲಿ ಅಧೀನ ನ್ಯಾಯಾಲಯಗಳು, ಜಿಲ್ಲಾ ನ್ಯಾಯಾಲಯಗಳು, ಅಪರಾಧ ನ್ಯಾಯಾಲಯಗಳು ಇವೆಲ್ಲವೂ ಸಹ ಬರುವಂಥದ್ದು. 11ನೇ ಪ್ರಶ್ನೆ, ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ. ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಜನವರಿ 28, 1950ರಲ್ಲಿ ಜಾರಿಗೆ ಬಂತು ಅನ್ನುವಂಥದ್ದನ್ನು ನಾವು ತಿಳಿದ್ವಿ. ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ಶಾಸನ ಯಾವುದು? ಪಿಟ್ಸ್ ಇಂಡಿಯಾ ಶಾಸನ, 1919ರ ಶಾಸನ, ರೆಗ್ಯುಲೇಟಿಂಗ್ ಶಾಸನ, 1935ರ ಭಾರತ ಸರ್ಕಾರ ಶಾಸನ. ಈ ಜನವರಿ 28, 1950ರಂದು ಬಂದಿದ್ದು ಸಂವಿಧಾನಾತ್ಮಕವಾಗಿ ಒಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಜಾರಿಗೆ ಬರುತ್ತೆ. ಆದರೆ ಇಲ್ಲಿ ಪ್ರಶ್ನೆಯನ್ನು ಕೇಳಿರುವಂಥದ್ದು ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಅವರು ತಂದಂತಹ ಕೆಲವೊಂದಿಷ್ಟು ಕಾಯ್ದೆಗಳ ಅಡಿಯಲ್ಲಿ ಒಂದು ಕಾಯ್ದೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಅದು ಯಾವ ಕಾಯ್ದೆಯ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ನ ಸ್ಥಾಪನೆಗೆ ಅವಕಾಶ ಮಾಡಿಕೊಡಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ 3, ರೆಗ್ಯುಲೇಟಿಂಗ್ ಶಾಸನ. 1773ರಲ್ಲಿ ಈ ಒಂದು ಶಾಸನ, ರೆಗ್ಯುಲೇಟಿಂಗ್ ಕಾಯ್ದೆ, ರೆಗ್ಯುಲೇಟಿಂಗ್ ಆಕ್ಟ್ ಹೇಳುವಂಥದ್ದು ಜಾರಿಗೆ ಬರುತ್ತೆ. ಅದರ ಮೂಲಕ ಕಲ್ಕತ್ತಾದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆ ಆಗುತ್ತೆ. ಇನ್ನು ಸಂವಿಧಾನಾತ್ಮಕವಾಗಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಅದು ಸಂವಿಧಾನ ಜಾರಿಗೆ ಬಂದ ನಂತರ ಜನವರಿ 28ರಂದು ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆ ಆಗುತ್ತೆ. ದೆಹಲಿಯಲ್ಲಿ ಅದರ ಕೇಂದ್ರ ಕಚೇರಿ ಇರುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ, ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ. ಡಾಕ್ಟರ್ MS ಸ್ವಾಮಿನಾಥನ್, ಜವಾಹರ್ಲಾಲ್ ನೆಹರು, ಸರ್ ಎಂ ವಿಶ್ವೇಶ್ವರಯ್ಯ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರೆಯುವಂಥದ್ದು? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3, ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ. ಡಾಕ್ಟರ್ MS ಸ್ವಾಮಿನಾಥನ್ ಇವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಕರೀತಾರೆ. ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆಯುವಂಥದ್ದು. ಜರ್ಮನಿನ ವಿಜ್ಞಾನಿಯಾದಂಥ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಇವರು. ಡಾಕ್ಟರ್ MS ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದಂಥವರು, ವಿದೇಶಾಂಗ ನೀತಿಯನ್ನು ಜಾರಿಗೆ ತಂದಂಥವರು, ಪ್ರಥಮ ಪ್ರಧಾನಿ ಆದಂಥವರು. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 13ನೇ ಪ್ರಶ್ನೆ, ಶ್ರೇಷ್ಠ ಗುರು ಪರಂಪರೆಯನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಈ ಪ್ಲೇಟೋ, ಅಲೆಕ್ಸಾಂಡರ್, ಅರಿಸ್ಟಾಟಲ್, ಸಾಕ್ರೆಟಿಸ್ ಆಪ್ಷನ್ 1 ಇದೆ. ಆಪ್ಷನ್ 2 ಅಲೆಕ್ಸಾಂಡರ್, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಆಪ್ಷನ್ 3 ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್. ಹಾಗೆ ಆಪ್ಷನ್ 4 ಸಾಕ್ರೆಟಿಸ್, ಪ್ಲೇಟೋ, ಅಲೆಕ್ಸಾಂಡರ್ ಹಾಗೆ ಅರಿಸ್ಟಾಟಲ್. ಯಾವುದನ್ನು ಶ್ರೇಷ್ಠ ಗುರು ಪರಂಪರೆ ಅಂತ ಕರೆಯುವಂಥದ್ದು? ಫಸ್ಟ್ ಬರುವಂಥದ್ದು ಸಾಕ್ರೆಟಿಸ್. ಸೊ ಆಪ್ಷನ್ 1 ಮತ್ತು ಆಪ್ಷನ್ 2 ಡಿಲೀಟ್ ಆಯಿತು. 3 ಮತ್ತು 4ರಲ್ಲಿ ಇರುವಂಥದ್ದು ಫಸ್ಟ್ ಬರುವಂಥದ್ದು ಸಾಕ್ರೆಟಿಸ್ನ ನಂತರ ಬರುವಂಥವರು ಪ್ಲೇಟೋ, ಪ್ಲೇಟೋನ ನಂತರ ಅರಿಸ್ಟಾಟಲ್ನ ನಂತರ ಅಲೆಕ್ಸಾಂಡರ್. ಹಾಗಾಗಿ ಆಪ್ಷನ್ 3 ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ. ಶ್ರೇಷ್ಠ ಗುರು ಪರಂಪರೆ ಯಾವುದು ಅನ್ನುವಂಥದ್ದನ್ನು ಕೇಳಿದ್ರೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್. ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ, ಪ್ಲೇಟೋವಿನ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್ ಆಗಿದ್ರು. ನೆಕ್ಸ್ಟ್ 14ನೇ ಪ್ರಶ್ನೆ, ಕೈಗಾ ವಿರೋಧಿ ಹೋರಾಟದ ನಾಯಕರು. ಆಪ್ಷನ್ಗಳು ಸುಂದರ್ಲಾಲ್ ಬಹುಗುಣ, ಚಂಡಿ ಪ್ರಸಾದ್ ಭಟ್, ಶಿವರಾಮ್ ಕಾರಂತ್, ಮೇಧಾ ಪಾಟ್ಕರ್. ಯಾರು? ಕೈಗಾ ವಿರೋಧಿ ಹೋರಾಟ. ಈ ಕೈಗಾ ವಿರೋಧಿ ಹೋರಾಟ ಏನು? ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ
ಕೈಗಾ ಅಣುಸ್ಥಾವರವನ್ನು ಸ್ಥಾಪನೆ ಮಾಡುವುದರ ವಿರುದ್ಧ ಒಂದು ಹೋರಾಟ ನಡೆಯುತ್ತೆ. ಯಾಕೆ ಹೋರಾಟ ನಡೆಯುತ್ತೆ ಅಂದರೆ, ಈ ಕೈಗಾ ಅಣುಸ್ಥಾವರದ ಸ್ಥಾಪನೆಯಿಂದಾಗಿ ಅಣು ವಿಕಿರಣಗಳ ಹೊರಸೂಸುವಿಕೆಯಿಂದಾಗಿ ಅಲ್ಲಿರುವಂತಹ ಸಸ್ಯ ಸಂಕುಲ ಆಗಿರಬಹುದು ಅಥವಾ ಪ್ರಾಣಿ ಸಮುದಾಯ ಆಗಿರಬಹುದು ಅಥವಾ ಜನಜೀವನಕ್ಕಾಗಿರಬಹುದು ತೊಂದರೆ ಉಂಟಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈ ಹೋರಾಟ ನಡೆಯುತ್ತೆ. ಈ ಹೋರಾಟವನ್ನು ಮಾಡಿದಂಥವರು ಶಿವರಾಮ್ ಕಾರಂತ್. ಆಪ್ಷನ್ 3 ಸರಿಯಾದಂತಹ ಉತ್ತರ. ಈ ಹೋರಾಟವನ್ನು ಮಾಡಿದಂಥವರು ಶಿವರಾಮ್ ಕಾರಂತ್. ಇನ್ನು ಸುಂದರ್ಲಾಲ್ ಬಹುಗುಣ್, ಚಂಡಿ ಪ್ರಸಾದ್ ಭಟ್ ಇವರು ಚಿಪ್ಕೋ ಚಳುವಳಿ, ಉತ್ತರ ಪ್ರದೇಶದ ತೆಹರಿ ಗರ್ವಾಲ ಜಿಲ್ಲೆಯ ರೆನ್ನಿ ಹೇಳುವಂತಹ ಒಂದು ಗ್ರಾಮದಲ್ಲಿ ಮರ ಕಡಿಯುವುದರ ವಿರುದ್ಧವಾಗಿ ಒಂದು ಹೋರಾಟ ನಡೆಯುತ್ತೆ. ಅಕ್ರಮವಾಗಿ ಮರ ಕಡಿಯುವಂಥದ್ದು ಅಥವಾ ಸರ್ಕಾರ ಮರ ಕಡಿಲಿಕ್ಕೆ ಒಪ್ಪಿಗೆಯನ್ನು ನೀಡಿರುತ್ತೆ. ಈ ಪರಿಸರ ನಾಶದ ವಿರುದ್ಧವಾಗಿ ಒಂದು ಹೋರಾಟ ನಡೆಯುತ್ತೆ. ಅದರ ಮುಂದಾಳತ್ವವನ್ನು ವಹಿಸಿದಂಥವರು ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್. ಇನ್ನು ಮೇಧಾ ಪಾಟ್ಕರ್ ಅವರು ನರ್ಮದಾ ನದಿ ಕಣಿವೆ ಆಂದೋಲನ ಅಥವಾ ನರ್ಮದಾ ಕಣಿವೆ ಆಂದೋಲನವನ್ನು ಮಾಡಿದಂಥವರು. ನರ್ಮದಾ ನದಿಗೆ ಅಣೆಕಟ್ಟುಗಳ ನಿರ್ಮಾಣವನ್ನು ವಿರೋಧಿಸಿ ಮಾಡಿದಂತಹ ಒಂದು ಹೋರಾಟದ ನಾಯಕತ್ವವನ್ನು ವಹಿಸಿರ್ತಾರೆ. ನೆಕ್ಸ್ಟ್ 15ನೇ ಪ್ರಶ್ನೆ. ಯಾವ ಮಣ್ಣನ್ನು ರೇಗೂರ್ ಮಣ್ಣು ಎಂತಲೂ ಕರೆಯುತ್ತಾರೆ? ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು. ರೇಗೂರ್ ಮಣ್ಣು ಅಂತ ಕರೆಯುವಂತಹ ಮಣ್ಣು ಕಪ್ಪು ಮಣ್ಣು. ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಅಂತ ಕರೀತಾರೆ. ಅದರ ಜೊತೆಗೆ ಕಪ್ಪು ಹತ್ತಿ ಮಣ್ಣು ಅಂತಲೂ ಸಹ ಕರೀತಾರೆ. ಕಪ್ಪು ಹತ್ತಿ ಮಣ್ಣು, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತನೋ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕರೆಯುವಂಥದ್ದು ಕಪ್ಪು ಮಣ್ಣನ್ನು. ಇದು ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದ ಉಂಟಾದಂತಹ ಮಣ್ಣಾಗಿದೆ. ಈ ಮಣ್ಣು ಹೆಚ್ಚು ಫಲವತ್ತಾಗಿದೆ. ಹತ್ತಿಯನ್ನು ಬೆಳಿಲಿಕ್ಕೆ ಉಪಯೋಗಿಸ್ತಾರೆ. ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿ ನಾವು ಈ ಕಪ್ಪು ಮಣ್ಣನ್ನು ಕಾಣಬಹುದು. ಹೆಚ್ಚು ಫಲವತ್ತತೆ ಜೋಳಗಳ ಉತ್ಪಾದನೆಯಲ್ಲಿ ಜೋಳಗಳನ್ನು ಇದರಲ್ಲಿ ಬೆಳೆಯುವಂಥದ್ದು. ತರಕಾರಿಗಳು ಕಾಳುಗಳನ್ನು ಹೆಚ್ಚಾಗಿ ಬೆಳೀತಾರೆ. ಇನ್ನು ಕೆಂಪು ಮಣ್ಣು ಕಬ್ಬಿಣದ ಆಕ್ಸೈಡ್ಗಳು ಅಧಿಕ ಆಗಿರೋದ್ರಿಂದ ಈ ಮಣ್ಣು ಕೆಂಪಾಗಿರುತ್ತೆ. ಅಷ್ಟೊಂದು ಫಲವತ್ತಾಗಿ ಇರುವಂತಹ ಮಣ್ಣಲ್ಲ. ಜಂಬಿಟ್ಟಿಗೆ ಮಣ್ಣಿನ ವಿಷಯಕ್ಕೆ ಬರೋದಾದರೆ ಅಧಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಮತ್ತು ಅಧಿಕ ಉಷ್ಣಾಂಶ ಇರುವಂತಹ ಪ್ರದೇಶದಲ್ಲಿ ಈ ಮಣ್ಣನ್ನು ನಾವು ಕಾಣಬಹುದು. ಮಣ್ಣಿನಲ್ಲಿ ಕರಗುವ ಅಂಶಗಳು ಕರಗೋಗುತ್ತೆ. ಕರಗದೆ ಇರುವಂತಹ ಅಲ್ಯೂಮಿನಿಯಂ ಇಂಥವುಗಳು ಮಣ್ಣಿನ ಮೇಲ್ಪದರದಲ್ಲಿ ಉಳಿದು ಮಳೆಗಾಲದಲ್ಲಿ ಅವು ಮೆದುವಾಗುತ್ತೆ. ಹಾಗೆ ಅಧಿಕ ಉಷ್ಣಾಂಶದಿಂದ ಗಟ್ಟಿ ಕಲ್ಲಾಗುತ್ತೆ. ಈ ಕಲ್ಲನ್ನು ಕಟ್ಟಡಗಳ ನಿರ್ಮಾಣಕ್ಕಾಗಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಇನ್ನು ಮರುಭೂಮಿಯ ಮಣ್ಣು ಮರಳಾಗಿ ಇರುವಂಥದ್ದು ಫಲವತ್ತಲ್ಲದ ಮಣ್ಣಾಗಿದೆ ಇದು ಸಹ. ನೆಕ್ಸ್ಟ್ 16ನೇ ಪ್ರಶ್ನೆ. ಲೋಕಸಭೆಯಲ್ಲಿ ಕೇಂದ್ರ ಆಯವ್ಯಯವನ್ನು ಮಂಡಿಸುವವರು? ಲೋಕಸಭೆಯಲ್ಲಿ ಕೇಂದ್ರ ಆಯವ್ಯಯವನ್ನು ಯಾರು ಮಂಡಿಸ್ತಾರೆ? ಒಂದು ವಿಷಯ, ಇಲ್ಲಿ ಆಯವ್ಯಯ ಹೇಳುವಂಥದ್ದನ್ನು ಕೇಂದ್ರ ಅಥವಾ ಹಣಕಾಸು ವಿಷಯವನ್ನು ಯಾವುದೇ ಇದ್ರೂ ಮಸೂದೆಯನ್ನು ಯಾವುದೇ ಇದ್ರೂ ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ಮೊದಲು ಲೋಕಸಭೆಯಲ್ಲೇ ಮಂಡಿಸಲಾಗುತ್ತೆ. ಇದನ್ನು ಮಂಡಿಸುವಂಥವರು ಯಾರು? ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಸಭಾಧ್ಯಕ್ಷರು, ಕೇಂದ್ರ ಹಣಕಾಸು ಮಂತ್ರಿಗಳು. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4. ಕೇಂದ್ರದ ಹಣಕಾಸು ಮಂತ್ರಿಗಳು ಕೇಂದ್ರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಬಜೆಟ್ನ ಸಂದರ್ಭದಲ್ಲಿ ಆಯವ್ಯಯವನ್ನು ಮುಂದಿನ ವರ್ಷದ ಹಣಕಾಸು ವೆಚ್ಚಗಳನ್ನು ಕುರಿತಾಗಿ ಆಯವ್ಯಯವನ್ನು ಮಂಡಿಸ್ತಾರೆ. ನೆಕ್ಸ್ಟ್ 17ನೇ ಪ್ರಶ್ನೆ. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ಕೊಟ್ಟವರು ಯಾರು? ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್, ಆತ್ಮಾರಾಮ್ ಪಾಂಡುರಂಗ್, ಜ್ಯೋತಿಬಾ ಫುಲೆ. ಸರಿಯಾದಂತಹ ಉತ್ತರ ಇಲ್ಲಿ ದಯಾನಂದ ಸರಸ್ವತಿ. ಇವರು ವೇದಗಳಿಗೆ ಹಿಂತಿರುಗಿ ಹೇಳುವಂತಹ ಒಂದು ಕರೆಯನ್ನು ಕೊಡ್ತಾರೆ. ಆರ್ಯ ಸಮಾಜವನ್ನು ಇವರು ಸ್ಥಾಪನೆಯನ್ನು ಮಾಡ್ತಾರೆ. ವೇದಗಳು ಮಾತ್ರ ಪ್ರಮಾಣೀಕೃತ ಅನ್ನುವಂಥದ್ದನ್ನು ಇವರು ತಿಳಿಸ್ತಾರೆ. ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೂ ಉತ್ತರಗಳು ವೇದದಲ್ಲಿ ಸಿಗುತ್ತೆ. ವೇದಗಳನ್ನು ನಾವು ಓದಬೇಕು, ವೇದಗಳನ್ನು ಅರ್ಥಕೊಳ್ಬೇಕು ಹೇಳುವಂಥ ಕಾರಣಕ್ಕಾಗಿ ವೇದಗಳಿಗೆ ಹಿಂತಿರುಗಿ ಹೇಳುವಂಥ ಒಂದು ಕರೆಯನ್ನು ಕೊಡ್ತಾರೆ. ಇದರ ಜೊತೆಯಲ್ಲಿ ಶುದ್ಧಿ ಚಳುವಳಿ ಹೇಳುವಂಥ ಒಂದು ಚಳುವಳಿಯನ್ನು ಆರಂಭ ಮಾಡ್ತಾರೆ. ಈ ಶುದ್ಧ ಚಳುವಳಿ ಮಾಡಿದ್ದರ ಕಾರಣ ಏನಂದರೆ, ಅಂದಿನ ಕಾಲದಲ್ಲಿ ಹಿಂದೂ ಧರ್ಮದಿಂದ ಬೇರೆ ಬೇರೆ ಧರ್ಮಗಳಿಗೆ ಹೋಗಲು ಅವಕಾಶ ಇತ್ತೇ ಹೊರತು ಬೇರೆ ಬೇರೆ ಧರ್ಮಗಳಿಂದ ಹಿಂದೂ ಧರ್ಮಕ್ಕೆ ಬರಲಿಕ್ಕೆ ಯಾವುದೇ ಅವಕಾಶ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಯಾರು ಹಿಂದೂ ಧರ್ಮದಿಂದ ಬೇರೆ ಧರ್ಮ ಅಥವಾ ಬೇರೆ ಮತಕ್ಕೆ ಮತಾಂತರಗೊಂಡಿರ್ತಾರೋ ಅಂತಹವರನ್ನ ಪುನಃ ಹಿಂದೂ ಧರ್ಮಕ್ಕೆ ಕರೆತರುವಂತಹ ಒಂದು ಕೆಲಸ ಈ ಶುದ್ಧಿ ಚಳುವಳಿ ಹೇಳುವಂಥದ್ದು ಮಾಡ್ತಾ ಇತ್ತು. ಇನ್ನು ರಾಜಾರಾಮ್ ಮೋಹನ್ ರಾಯ್ ಇವರು ಭಾರತೀಯ ಪುನರುಜ್ಜೀವನದ ಪಿತಾಮಹ, ಪುನರುಜ್ಜೀವನದ ಜನಕ ಅಂತ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಕರೆಯುವಂಥದ್ದು. ಇನ್ನು ಆತ್ಮಾರಾಮ್ ಪಾಂಡುರಂಗ, ಜ್ಯೋತಿಬಾ ಫುಲೆ ಇವೆಲ್ಲರೂ ಸಹ ಭಾರತದ ಸಮಾಜ ಸುಧಾರಕರಾಗಿದ್ದಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ.
ಭಾರತದ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಅರಿವು ಮೂಡಿಸಲು ರೇಡಿಯೋ ಭಾಷಣವನ್ನ ಮಾಡಿದವರು? ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧೀಜಿ. ಭಾರತದ ವಿದೇಶಾಂಗ ನೀತಿ ಅಂದ್ರೆ ಏನು? ಭಾರತ ಮತ್ತೊಂದು ದೇಶದ ಬಗ್ಗೆ ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ಮತ್ತೊಂದು ದೇಶದೊಡನೆ ಭಾರತದ ವ್ಯವಹಾರ ಯಾವ ರೀತಿಯಾಗಿ ಇರಬೇಕು ಹೇಳುವಂಥದ್ದನ್ನ ತಿಳಿಸುವಂಥದ್ದು. ಇದರ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸ್ಲಿಕ್ಕೆ ರೇಡಿಯೋ ಭಾಷಣವನ್ನ ಮಾಡಿದಂಥವ್ರು ಯಾರು? ಸರಿಯಾದ ಉತ್ತರ ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಈ ರೇಡಿಯೋ ಭಾಷಣವನ್ನ ಮಾಡ್ತಾರೆ. ಇವರು ಭಾರತದ ಪ್ರಥಮ ಪ್ರಧಾನಿ, ಪ್ರಥಮ ವಿದೇಶಾಂಗ ಮಂತ್ರಿಯಾಗಿದ್ದಂಥವರು. ಮಂತ್ರಿಯಾಗಿ ವಿದೇಶಾಂಗ ನೀತಿಯನ್ನ ಇವರು ರೂಪಿಸ್ತಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಮಾನವ ಹಕ್ಕುಗಳ ದಿನ ನವೆಂಬರ್ 10, ಡಿಸೆಂಬರ್ 10, ಡಿಸೆಂಬರ್ 20, ನವೆಂಬರ್ 20. ಸರಿಯಾದ ಉತ್ತರ ಇಲ್ಲಿ ಡಿಸೆಂಬರ್ 10. ಡಿಸೆಂಬರ್ 10 1948ರಂದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆ ಮಾಡುತ್ತೆ, ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡುತ್ತೆ. ಆ ಒಂದು ವರ್ಷದಿಂದ ಪ್ರತಿ ವರ್ಷ ಡಿಸೆಂಬರ್ 10ನ್ನ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯ? ನಿತ್ಯ ಹರಿದ್ವರ್ಣ ಅರಣ್ಯ, ಮ್ಯಾಂಗ್ರೋವ್ ಕಾಡು, ಎಲೆ ಉದುರುವ ಕಾಡು, ಕುರುಚಲು ಹುಲ್ಲುಗಾವಲು. ನದಿ ಮುಖಜ ಭೂಮಿಗಳಲ್ಲಿ ನದಿಗಳ ನೀರಿನಲ್ಲಿ ಬೇರುಗಳನ್ನು ಇಳಿಸಿ, ಬಿಳಿಲುಗಳನ್ನು ಇಳಿಸಿ ಬೆಳೆಯುವಂತಹ ಒಂದು ವಿಶಿಷ್ಟ ಮರ ಬೆಳೆಯುತ್ತೆ ಅಥವಾ ಸಸ್ಯವರ್ಗ ಬೆಳೆಯುತ್ತೆ, ಅದು ಮ್ಯಾಂಗ್ರೋವ್ ಕಾಡುಗಳು. ಈ ಮ್ಯಾಂಗ್ರೋವ್ ಕಾಡುಗಳು ಏನು, ನದಿಯ ತೀರ ಸವೆಯುವುದನ್ನ ತಡೆಯುತ್ತೆ. ಇನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಧಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ, ಸುಮಾರು 250 ಸೆಂಟಿಮೀಟರ್ಗಳಿಗಿಂತ ಅಧಿಕ ವಾರ್ಷಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಕಾಣುತ್ತೇವೆ. ಈ ಎಲೆ ಉದುರಿಸುವ ಕಾಡುಗಳು ಕಂಡು ಬರುವಂಥದ್ದು ಮಿಶ್ರ ಬಗೆಯ ಕಾಡು ಅಥವಾ ಎಲೆ ಉದುರಿಸುವ ಕಾಡುಗಳು ಉಷ್ಣವಲಯದ ಒಂದು ಮಾನ್ಸೂನ್ ಮಾದರಿಯ ಒಂದು ವಾಯುಗುಣ ಆಗಿದೆ. ಎಲೆ ಉದುರುವ ಕಾಡುಗಳು ಚಳಿಗಾಲದ ನಂತರ ತೇವಾಂಶದ ಕೊರತೆಯಿಂದಾಗಿ ಎಲೆಗಳನ್ನು ಉದುರಿಸುತ್ತೆ. ನಂತರ ಬೇಸಿಗೆ ವಸಂತ ಕಾಲ ಬಂದಾಗ ಮತ್ತೆ ಎಲೆಗಳು ಚಿಗುರುವಂಥದ್ದು. ಕುರುಚಲು ಹುಲ್ಲುಗಾವಲುಗಳಲ್ಲಿ ಹುಲ್ಲುಗಾವಲು ಅಥವಾ ಸಣ್ಣ ಪುಟ್ಟ ಗಿಡಗಳು, ಕುರುಚಲು ಸಸ್ಯಗಳು ಬೆಳೆಯುತ್ತವೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಕಂದಾಯ ನ್ಯಾಯಾಲಯದ ಅತಿ ಕೆಳಗಿನ ನ್ಯಾಯಾಲಯ? ತಹಸೀಲ್ದಾರ್ ನ್ಯಾಯಾಲಯ, ಜಿಲ್ಲಾ ಉಪವಿಭಾಗಾಧಿಕಾರಿ ನ್ಯಾಯಾಲಯ, ಜಿಲ್ಲಾ ಕಂದಾಯ ನ್ಯಾಯಾಲಯ, ಹೋಬಳಿ ಕಚೇರಿ. ಕಂದಾಯ ಒಂದು ಸಂಬಂಧಿತ ದೂರುಗಳನ್ನು ದಾಖಲಿಸಿ ಅವುಗಳ ಚರ್ಚೆಯನ್ನು ಮಾಡಲಿಕ್ಕೆ ಕಂದಾಯ ನ್ಯಾಯಾಲಯಗಳನ್ನು ಜಾರಿಗೊಳಿಸಲಾಗಿದೆ. ಈ ಕಂದಾಯ ನ್ಯಾಯಾಲಯದ ಅತಿ ಕೆಳಗಿನ ನ್ಯಾಯಾಲಯ ಯಾವುದು? ಕೆಳಗಿನ ನ್ಯಾಯಾಲಯ ತಹಸೀಲ್ದಾರ್ ನ್ಯಾಯಾಲಯ. ತಹಸೀಲ್ದಾರರು ಇದರ ಒಂದು ನ್ಯಾಯಾಧೀಶರಾಗಿರ್ತಾರೆ. ತಹಸೀಲ್ದಾರ್ ನ್ಯಾಯಾಲಯ ಅತಿ ಕೆಳಗಿನ ನ್ಯಾಯಾಲಯ ಆಗಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಜನತಾ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದ ವರ್ಷ? 1985, 1988, 1975, 1978. ಜನತಾ ನ್ಯಾಯಾಲಯ ಯಾವಾಗ ಅಸ್ತಿತ್ವಕ್ಕೆ ಬಂತು? ಜನತಾ ನ್ಯಾಯಾಲಯ ಅಂದ್ರೆ ಲೋಕ್ ಅದಾಲತ್. ಈ ಏನು ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ಇವುಗಳ ತೀರ್ಪಿನ ವಿಳಂಬವನ್ನ ಅಥವಾ ಇವುಗಳ ವಿಚಾರಣೆಯ ವಿಳಂಬವನ್ನ ತಪ್ಪಿಸಲಿಕ್ಕೆ ಅಥವಾ ಹಣಕಾಸಿನ ಸಮಸ್ಯೆ ಇರುವಂಥವರಿಗೆ ಅಥವಾ ರಾಜಿ ಸಂಧಾನಕ್ಕೆ ಉತ್ಸುಕರಾಗಿ ಇರುವಂಥವರಿಗೆ ಈ ಜನತಾ ನ್ಯಾಯಾಲಯ ಅಥವಾ ಲೋಕ್ ಅದಾಲತ್ಗಳು ಉಪಯುಕ್ತ ಆಗುತ್ತೆ. ಎರಡೂ ಪಕ್ಷದವರ ಅಥವಾ ಎರಡೂ ಪಂಗಡದವರ ನಡುವೆ ರಾಜಿಯನ್ನ ಮಾಡಿಸುವಂತ ಕೆಲಸವನ್ನ ಈ ಲೋಕ್ ಅದಾಲತ್ಗಳು ಮಾಡುತ್ತೆ. ಈ ಲೋಕ್ ಅದಾಲತ್ನ ತೀರ್ಪಿಗೆ ಎರಡೂ ಕಡೆಯವರು ಬದ್ಧರಾಗಿರ್ಬೇಕಾಗತ್ತೆ. ಇದರ ವಿರುದ್ಧ ಯಾವುದೇ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಈ ಜನತಾ ನ್ಯಾಯಾಲಯಗಳು ಜಾರಿಗೆ ಬಂದಿರುವಂತದ್ದು 1985ರಲ್ಲಿ ಇವು ಜಾರಿಗೆ ಬರುತ್ತೆ. ಇವು ರಾಜ್ಯ ಸಂಧಾನದಲ್ಲಿ ಉತ್ಸುಕರಾಗಿರುತ್ತಾರೆ. ಹಣದ ಮತ್ತು ಸಮಯದ ವಿಳಂಬವನ್ನು ತಪ್ಪಿಸಲಿಕ್ಕೆ ಸಹಾಯ ಆಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಶಿವಮೊಗ್ಗ ಕುಂದಾಪುರ ನಡುವೆ ಸಂಪರ್ಕ ಕಲ್ಪಿಸುವ ಘಾಟಿ? ಚಾರ್ಮಾಡಿ ಘಾಟಿ, ಹುಲಿಕಲ್ ಘಾಟಿ, ಶಿರಾಡಿ ಘಾಟಿ, ಆಗುಂಬೆ ಘಾಟಿ. ಸರಿಯಾದಂತಹ ಉತ್ತರ ಇಲ್ಲಿ ಹುಲಿಕಲ್ ಘಾಟಿಯು ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇನ್ನು ಚಾರ್ಮಾಡಿ ಘಾಟಿ ಚಿಕ್ಕಮಗಳೂರು ಮತ್ತು ಮಂಗಳೂರಿನ ನಡುವೆ ಸಂಪರ್ಕವನ್ನು ಕಲ್ಪಿಸುವಂಥದ್ದು ಚಾರ್ಮಾಡಿ ಘಾಟಿ. ಶಿರಾಡಿ ಘಾಟಿ ಇದು ಸಂಪರ್ಕವನ್ನು ಕಲ್ಪಿಸುವಂಥದ್ದು ಹಾಸನ, ಸಕಲೇಶ್ಪುರ ಮತ್ತು ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಆಗುಂಬೆ ಘಾಟಿ ಇದು ಶಿವಮೊಗ್ಗ ಮತ್ತು
ಶಿವಮೊಗ್ಗ ಮತ್ತು ಉಡುಪಿ. ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕವನ್ನು ಕಲ್ಪಿಸಿದ್ರೆ ಹುಲಿಕಲ್ ಘಾಟಿ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನು ಕಲ್ಪಿಸುವಂತಹ ಘಾಟಿಗಳಾಗಿದೆ. ಈ 4 ಘಾಟಿಗಳು ಯಾವ್ಯಾವ ಜಾಗಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ ಅನ್ನುವಂಥದ್ದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಇದನ್ನು ಹೊಂದಿಸಿ ಬರೆಯಿರಿ ಅಥವಾ ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥ ರೀತಿಯಲ್ಲೂ ಸಹ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 24ನೇ ಕ್ವಶನ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ? ಚಿತ್ರದುರ್ಗ ಜಿಲ್ಲೆ, ಬೀದರ್ ಜಿಲ್ಲೆ, ರಾಯಚೂರು ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ. ಸರಿಯಾದ ಉತ್ತರ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿರುವಂಥದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಕಡಿಮೆ ಮಳೆ. ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಬೆಳಗಾವಿಯಲ್ಲಿ ಕಡಿಮೆ ಉಷ್ಣಾಂಶ ಇದೆ. ಹಾಗೆ ಅತಿ ಹೆಚ್ಚು ಮಳೆ ಬೀಳುವಂಥದ್ದು ಆಗುಂಬೆ, ಶಿವಮೊಗ್ಗ ಜಿಲ್ಲೆ ಆಗುಂಬೆಯಲ್ಲಿ. ನೆಕ್ಸ್ಟ್ 25ನೇ ಪ್ರಶ್ನೆ. ಬಂಡಾಜೆ ಜಲಪಾತ ಈ ನದಿಯಿಂದ ಸೃಷ್ಟಿಯಾಗಿದೆ? ಅಘನಾಶಿನಿ ನದಿ, ದೋಣಿ ನದಿ, ನೇತ್ರಾವತಿ ನದಿ, ಬೇಡ್ತಿ ನದಿ. ಸರಿಯಾದಂತಹ ಉತ್ತರ ಇಲ್ಲಿ ದೋಣಿ ನದಿಯಿಂದ ನಿರ್ಮಾಣ ಆಗಿರುವಂಥದ್ದು ಬಂಡಾಜೆ ಜಲಪಾತ. ಬಂಡಾಜೆ ಜಲಪಾತ ಸೃಷ್ಟಿಯಾಗಿದೆ. ಅಘನಾಶಿನಿ ನದಿಯಿಂದ ನಾವು ಉಂಚಳ್ಳಿ ಜಲಪಾತ ನಿರ್ಮಾಣ ಆಗಿರುವಂಥದ್ದನ್ನು ನೋಡ್ತೇವೆ. ಹಾಗೆ ಬೇಡ್ತಿ ನದಿಯಿಂದ ಮಾಗೋಡು ಜಲಪಾತ, ಅದರ ಜೊತೆಯಲ್ಲಿ ಘಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತ, ಶರಾವತಿ ನದಿಯಿಂದ ಜೋಗ್ ಜಲಪಾತ, ಗಗನಚುಕ್ಕಿ, ಬರಚುಕ್ಕಿ, ಚುಂಚನಕಟ್ಟೆ ಜಲಪಾತಗಳು ಕಾವೇರಿ ನದಿಯಿಂದ ನಿರ್ಮಾಣ ಆಗಿರುವಂಥದ್ದು. ಇವೆಲ್ಲವೂ ಸಹ ಕರ್ನಾಟಕದ ಪ್ರಮುಖ ಜಲಪಾತಗಳಾಗಿದೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಭತ್ತದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಕರ್ನಾಟಕದ ಜಿಲ್ಲೆ? ಬಾಗಲಕೋಟೆ, ಮೈಸೂರು, ಬಳ್ಳಾರಿ ಹಾಗೆ ರಾಯಚೂರು. ಯಾವ ಜಿಲ್ಲೆ ಭತ್ತದ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ? ಸರಿಯಾದ ಉತ್ತರ ರಾಯಚೂರು ಜಿಲ್ಲೆ ಭತ್ತದ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಜಿಲ್ಲೆಯಾಗಿದೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಸಾಮಾಜಿಕ ಒಪ್ಪಂದ ಕೃತಿಯನ್ನು ಬರೆದವರು? ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಇಂಗ್ಲಿಷ್ನಲ್ಲಿ ಕರೆಯುವಂಥದ್ದು. ಕೃತಿಯನ್ನು ಬರೆದಂಥವರು ವಾಲ್ರೈಟ್, ಮಾಂಟೆಸ್ಕೋ, ಮ್ಯಾಜಿನಿ, ರುಸೋ. ಸರಿಯಾದಂತಹ ಉತ್ತರ ಇಲ್ಲಿ ರುಸೋ ಬರೆದಂತಹ ಕೃತಿ ಅದು ಸಾಮಾಜಿಕ ಒಪ್ಪಂದ ಅಥವಾ ಸೋಷಿಯಲ್ ಕಾಂಟ್ರಾಕ್ಟ್ ಹೇಳುವಂಥ ಒಂದು ಕೃತಿ. ನೆಕ್ಸ್ಟ್ 28ನೇ ಪ್ರಶ್ನೆ. ಭಾರತೀಯ ಭೂಸೇನೆಯ ಕೇಂದ್ರ ಕಮಾಂಡಿನ ಕೇಂದ್ರ ಸ್ಥಳ? ಒಟ್ಟು 7 ಕಮಾಂಡ್ಗಳು ಇರುವಂಥದ್ದು ಭಾರತೀಯ ಭೂಸೇನೆಯಲ್ಲಿ. ಪ್ರತಿಯೊಂದು ಕಮಾಂಡಲ್ಲಿ ಪೂರ್ವ ಕಮಾಂಡ್, ಪಶ್ಚಿಮ ಕಮಾಂಡ್, ವಾಯುವ್ಯ ಕಮಾಂಡ್, ಕೇಂದ್ರ ಕಮಾಂಡ್, ಉತ್ತರ ಕಮಾಂಡ್, ಈ ರೀತಿಯಾಗಿ ಎಲ್ಲ ಕಮಾಂಡ್ ಇರುವಂಥದ್ದು, ತರಬೇತಿ ಕಮಾಂಡ್ಗಳು ಅಂತ ಇರುವಂಥದ್ದು. ಇದರ ಕೇಂದ್ರ ಸ್ಥಳಗಳನ್ನು ನೆನಪಿಟ್ಕೊಳ್ಬೇಕು. ಇಲ್ಲಿ ಕೇಳಿರುವಂಥದ್ದು ಕೇಂದ್ರ ಕಮಾಂಡಿನ ಕೇಂದ್ರ ಸ್ಥಳ ಲಕ್ನೋ, ಪುಣೆ, ಜೈಪುರ್ ಹಾಗೆ ಭೋಪಾಲ್. ಸರಿಯಾದಂತಹ ಉತ್ತರ ಇಲ್ಲಿ ಲಕ್ನೋದಲ್ಲಿ, ಉತ್ತರ ಪ್ರದೇಶದ ಲಕ್ನೋದಲ್ಲಿ ಇದೆ ಭಾರತೀಯ ಭೂಸೇನೆಯ ಕೇಂದ್ರ ಕಮಾಂಡ್. ನೆಕ್ಸ್ಟ್ 29ನೇ ಪ್ರಶ್ನೆ. ಕರ್ನಾಟಕದ ಸಕ್ಕರೆಯ ಜಿಲ್ಲೆ ಯಾವುದು? ಸಕ್ಕರೆ ಜಿಲ್ಲೆ ಮಂಡ್ಯ, ಮೈಸೂರು, ಬೆಳಗಾವಿ, ಚಾಮರಾಜನಗರ. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 3 ಬೆಳಗಾವಿ ಜಿಲ್ಲೆಯನ್ನ ಕರ್ನಾಟಕದ ಸಕ್ಕರೆ ಜಿಲ್ಲೆ ಅಂತ ಕರೀತಾರೆ. ಸಕ್ಕರೆ ನಗರ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಮಂಡ್ಯ ಏನಿದೆ, ಮಂಡ್ಯ ನಗರ ಇದು ಸಕ್ಕರೆ ನಗರ ಆಗಿದೆ. ಕರ್ನಾಟಕದ ಸಕ್ಕರೆ ಜಿಲ್ಲೆ ಮಂಡ್ಯ, ಸಕ್ಕರೆ ಜಿಲ್ಲೆ ಬೆಳಗಾವಿ, ಸಕ್ಕರೆ ನಗರ ಮಂಡ್ಯ. ನೆಕ್ಸ್ಟ್ 30ನೇ ಪ್ರಶ್ನೆ, ಲಾಸ್ಟ್ ಕ್ವಶನ್. ಬ್ಯಾಂಕ್ ಪದದ ಮೂಲ ಪದ ಬ್ಯಾಂಕೋ ಈ ಭಾಷೆಯ ಪದದಿಂದ ಬಂದಿದೆ? ಗ್ರೀಕ್, ಫ್ರೆಂಚ್, ಇಟಲಿ, ಇಂಗ್ಲಿಷ್. ಬ್ಯಾಂಕ್ ಹೇಳುವಂಥ ಪದದ ಮೂಲ ಪದ ಬ್ಯಾಂಕೋ ಅಂತ ಆಗಿದೆ. ಬ್ಯಾಂಕೋ ಇದು ಯಾವ ಪದದಿಂದ ಬಂದಿರುವಂಥದ್ದು? ಸರಿಯಾದಂತಹ ಉತ್ತರ ಇಲ್ಲಿ 30ನೇ ಪ್ರಶ್ನೆಗೆ ಆಪ್ಷನ್ 3 ಇಟಲಿಯ ಭಾಷೆಯ ಒಂದು ಪದದಿಂದ ಬಂದಿರುವಂಥದ್ದು ಬ್ಯಾಂಕೋ. ಅಂದರೆ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಹೇಳುವಂಥ ಅರ್ಥವನ್ನು ಇದು ಕೊಡುತ್ತೆ ಬ್ಯಾಂಕೋ ಹೇಳುವಂಥ ಪದ. ಫ್ರೆಂಚ್ ಭಾಷೆಯ ಬ್ಯಾಂಕ್ ಹೇಳುವಂಥ ಪದವೂ ಸಹ ಈ ಬ್ಯಾಂಕ್ ಪದದ ಮೂಲ ಪದ ಆಗಿದೆ. ಎರಡರ ಅರ್ಥವೂ ಸಹ ಸಿಮಿಲರ್ ಇದೆ. ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು 30 ಪ್ರಶ್ನೆಗಳನ್ನು ನೋಡಿದ್ವಿ. 30 MCQ ಮಾದರಿಯ ಪ್ರಶ್ನೆಗಳು, ಅದರ ಉತ್ತರಗಳನ್ನು ಹಾಗೆ ಅದಕ್ಕೆ ರಿಲೇಟೆಡ್ ಆಗಿ ಇರುವಂತಹ ಎಲ್ಲ ವಿಷಯಗಳನ್ನು ಸಹ ನಾವು ಕವರ್ ಮಾಡಿ ವಿಡಿಯೋವನ್ನು ಮಾಡಿರುವಂಥದ್ದು. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಮಾಡೆಲ್ ಪೇಪರ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತರುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಅದರ ಜೊತೆಯಲ್ಲಿ ಒನ್ಲೈನರ್ ಆಗಿರಬಹುದು ಅಥವಾ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳಾಗಿರ್ಬೋದು, ಇವೆಲ್ಲವನ್ನೂ ಸಹ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಅಥವಾ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.